ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಾವು ಡಿ-ಮಾರ್ಟಿಗೆ ಹೋಗ್ತಾ ಇರೋದು. ಹಾಗೆ ನೋಡಿ, ನಾವು ಡಿ-ಮಾರ್ಟ್ ಎಂಟ್ರೆನ್ಸಲ್ಲಿ ನಮ್ಮ ಬೈಕಿನಲ್ಲಿ ನಾವು ಒಳಗಡೆ ಡಿ-ಮಾರ್ಟಿನ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಅವರು ನಮಗೆ ಕೈ ಸನ್ನೆಯನ್ನು ಮಾಡಿಸ್ತಾ ನೀವು ಮುಂದೆ ಹೋಗಿ ನಿಮ್ಮ ಗಾಡಿಯನ್ನು ಪಾರ್ಕ್ ಮಾಡಿ ಅಂತ ಕೈ ಸನ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಕೂಡ ಹಾಗೆ ಪಾರ್ಕಿಂಗನ್ನು ಮಾಡಿದ್ವಿ. ಪಾರ್ಕಿಂಗಲ್ಲಿ ಎಷ್ಟು ದೊಡ್ಡ ಏರಿಯಾ ಇದೆ ನೋಡಿ. ಹಾಗೆ ಆ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೆ ನಾವು ಹೋದಾಗ ಅಷ್ಟೇನು ಕ್ರೌಡ್ ಇರಲಿಲ್ಲ. ನಾವು ಮಧ್ಯಾಹ್ನ ಟೈಮ್ ಹೋಗಿದ್ದು. ಸೊ ಇನ್ನೂ ಬರ್ತಾ ಇದ್ರು ಜನ, ಬರ್ತಾರೆ, ತುಂಬಾ ಕ್ರೌಡ್ ಇರುತ್ತೆ ನೋಡಿ. ಪಾರ್ಕಿಂಗ್ ಏರಿಯಾದಲ್ಲಿ ಎಲ್ಲ ಬೈಕ್ಗಳನ್ನು ನಿಲ್ಲಿಸಿ ಪಾರ್ಕಿಂಗನ್ನು ಮಾಡಿಬಿಟ್ಟು ನಾವು ಟ್ರಾಲಿಯನ್ನು ತಗೊಂಡು ಡಿ-ಮಾರ್ಟಿನ ಒಳಕ್ಕೆ ಹೋಗ್ತಾ ಇರೋದು. ಹಾಗೆಯೇ ನಾವು ಒಳ ಹೋಗೋದಕ್ಕಿಂತ ಮುಂಚೆ ಹಾಗೆಯೇ ಅವರು ಖಾಲಿ ಬ್ಯಾಗ್ಗಳನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಬ್ಯಾಗ್ಗಳಿಗೆ ಜಿಪ್ ಟ್ಯಾಗ್ಗಳನ್ನು ಹಾಕಿ ಡಿ-ಮಾರ್ಟ್ ಒಳಗಡೆ ಬಿಡ್ತಾಯಿದ್ರು. ಅದು ಪಾರ್ಕಿಂಗ್ ಅಪೋಸಿಟ್ ಏರಿಯಾದಲ್ಲಿ. ಹಾಗೆ ನಾವು ಡಿ-ಮಾರ್ಟ್ ಒಳಗಡೆ ಬರ್ತಾ ಇದ್ದೀವಿ ನೋಡಿ. ಒಂದು ಕಡೆ ಬ್ರೆಡ್ ಸೆಕ್ಷನ್ನು, ಡ್ರೈ ಫ್ರೂಟ್ ಸೆಕ್ಷನ್ನು ಎಲ್ಲ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ ಆಯಾ ಪ್ರಾಡಕ್ಟ್ಗಳಿಗೆ ತಕ್ಕಂತೆ ಪ್ರೈಸ್ಗಳನ್ನು ಕೂಡ ಹಾಕಿದ್ದಾರೆ. ಹಾಗೆ ನೆಕ್ಸ್ಟು ಬಿಸ್ಕೆಟ್ಗಳ ಸೆಕ್ಷನ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಮತ್ತು ಟೀ ಪುಡೀಸ್ ಆಗಿರ್ಬೋದು. ಹಾಗೆ ನೆಕ್ಸ್ಟ್ ಬಂತ ಅಂದರೆ ವಿಧ ವಿಧವಾದ ಅಕ್ಕಿಗಳು, ಬೇರೆ ಬೇರೆ ರೀತಿಯ ಅಕ್ಕಿಗಳನ್ನು ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಹಾಗೆ ಅದರದ್ದೇ ಆದಂತಹ ರೇಟ್ಗಳನ್ನು ಕೂಡ ಅದರ ಮೇಲೆ ಹಾಕಿ ಟ್ಯಾಗ್ಗಳನ್ನು ಹಾಕಿದ್ದಾರೆ. ಹಾಗೆ ಅಲ್ಲೇ ಖಾಲಿ ಕವರ್ಗಳು ಕೂಡ ಇದೆ. ಆ ಕವರ್ಗಳಲ್ಲಿ ನಾವು ಲೂಸನ್ನು ಕೂಡ ತೊಗೋಬೋದು. ಹಾಗೆ ನಮಗೆ ರೆಡಿ ಟು ಪ್ಯಾಕ್ ಆ ರೀತಿಯಾದಂಥ ವ್ಯವಸ್ಥೆ ಕೂಡ ಇದೆ. ರೆಡಿ ಬೇಕು ಅಂದರೆ ಪ್ಯಾಕೆಟಲ್ಲಿ ಅದು ಕೂಡ ತೊಗೋಬೋದು. ಹಾಗೆ ಇಲ್ಲ ಅಂತ ಅಂದರೆ ಅಲ್ಲೇ ಪ್ರತಿಯೊಂದು ಬಾಕ್ಸ್ಗಳಲ್ಲಿ ಬೇಳೆಗಳಾಗಿರ್ಬೋದು, ಹಿಟ್ಟುಗಳಾಗಿರ್ಬೋದು, ಹಾಗೆ ಅಕ್ಕಿಗಳನ್ನು ಆಗಿರಬಹುದು, ಮತ್ತು ಮೆಣಸಿನಕಾಯಿ, ಹುಣಸೆ ಹಣ್ಣು, ಮತ್ತು ಪ್ರತಿಯೊಂದು ನಾವು ಬಳಸುವಂತಹ ಧಾನ್ಯಗಳು ಯಾವುದೇ ಇರ್ಬೋದು ಅದು ಕೂಡ ನಾವು ಲೂಸಲ್ಲಿ ಪ್ಯಾಕೆಟ್ಗಳಲ್ಲಿ ಸಹ ನಾವು ತೊಗೋಬೋದು. ತೊಗೊಂಡಾದಮೇಲೆ ಅಲ್ಲಿ ನಮಗೆ ತೂಕಗಳನ್ನು ಮಾಡಿ ಕೊಡ್ತಾಯಿದ್ರು. ಸೊ ಅದೇ ನೋಡಿ, ತೂಕಗಳನ್ನು ಮಾಡಿ ಕೊಡ್ತಾಯಿದ್ರು. ಅಲ್ಲಿ ಎಂಪ್ಲಾಯೀಸ್ ಕೂಡ ಯಾವ್ದು ಐಟಮ್ ಖಾಲಿ ಆಗುತ್ತೆ ಅದನ್ನೆಲ್ಲ ಹಾಕ್ತಾಯಿದ್ರು. ಹಾಗೆ ನೋಡಿ, ನಮಗೆ ರೆಡಿಯಾದಂತಹ ಪ್ಯಾಕೆಟ್ ಬೇಳೆನಾರು ಆಗಿರ್ಬೋದು, ಇಲ್ಲ ಲೂಸನ್ನಾದರೂ ತೊಗೋಬೋದು. ಪ್ರತಿಯೊಂದು ಕೂಡ ಆಯಾ ಸೆಕ್ಷನಲ್ಲಿ ಹಾಕಿ ರೆಡಿಯಾಗಿಟ್ಟು ಅದರ ಬೆಲೆಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಂತರ ಇಲ್ಲಿ ಎಣ್ಣೆಗಳ ಸೆಕ್ಷನ್ಗೆ ಬಂದರೆ ಅಲ್ಲಿ ವಿಧ ವಿಧವಾದ ಎಣ್ಣೆ ಪ್ಯಾಕೆಟ್ಗಳನ್ನು ಹಾಕಿದ್ದಾರೆ. ನಮಗೆ ಯಾವ್ದು ಬೇಕೋ ನಾವು ಅದನ್ನು ತೊಗೊಂಡಿದ್ದೀವಿ. ಹಾಗೆ ಆ ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು ಮತ್ತು ಬಾಟಲಿಗಳು ಕೂಡ ಸಿಗುತ್ತೆ. ಆಯಾ ಎಣ್ಣೆಗಳ ರೇಟ್ಗಳೇನಿದೆ ಅದನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಪಕ್ಕದಲ್ಲೇ ಗೋಧಿ ಹಿಟ್ಟಿನ ಸೆಕ್ಷನ್ ಕೂಡ ಇದೆ. ಹಾಗೆ ನೋಡಿ, ಪ್ರತಿಯೊಂದು ವಸ್ತುಗಳು ಕೂಡ ಅಲ್ಲಿದೆ. ನಂತರ ಮನೆಗೆ ಬೇಕಾದಂತಹ ಸೋಪು, ಡೆಟಾಲು, ಹೇರ್ ಪಿಕ್ಕು ಮುಂತ ವಸ್ತುಗಳು ಕೂಡ ಅಲ್ಲಿದೆ ನೋಡಿ. ಆ ವಸ್ತುಗಳ ಸೆಕ್ಷನ್ ಕೂಡ ಅಲ್ಲಿದೆ. ನಿಮ್ಗೆ ಯಾವುದು ಬೇಕೋ ಅದು ನಮ್ಮ ರೀಸನಲ್ ಬೆಲೆಗೆ ಸಿಗುತ್ತೆ. ಮನೆಗೆ ದೀಪದ ಆಯಿಲ್ ಬೇಕು ಅಂತ ಹೇಳಿ ನಾನು ದೀಪದ ಆಯಿಲನ್ನು ತೊಗೊಂಬಂದೆ. ಹಾಗೆ ಅದಾದ ಮೇಲೆ ನಮಗೆ ರೀಸನಬಲ್ ಆಗಿ ಪ್ರತಿಯೊಂದು ಕೂಡ ವಸ್ತು ಸಿಗುತ್ತೆ. ಹಾಗೆ ನಾವು ಬಟ್ಟೆಗಳ ಸೆಕ್ಷನ್ಗೆ ಬಂದ್ವಿ. ಅಲ್ಲೇ ಕೊಡೆಗಳಾಗಿರ್ಬೋದು, ಅಂದರೆ ಛತ್ರಿಗಳಾಗಿರ್ಬೋದು, ಮತ್ತು ರೈನ್ ಕೋಟ್ಗಳನ್ನು ನಾನು ನೋಡ್ತಾ ಇದ್ದೆ ನೋಡಿ. ಅಲ್ಲಿ ಸುತ್ತಮುತ್ತಲು ಪ್ರತಿಯೊಂದು ಡಿಟರ್ಜೆಂಟ್ಗಳಾಗಿರ್ಬೋದು, ಸೋಪ್ಗಳನ್ನೆಲ್ಲ ಎಂಪ್ಲಾಯ್ಗಳು ಜೋಡಿಸ್ತಾ ಇದ್ದಾರೆ. ಆ ಸೆಕ್ಷನ್ಗಳಲ್ಲಿ ನಾನು ರೈನ್ ಕೋಟನ್ನು ಚೆಕ್ ಮಾಡ್ತಾ ಇದ್ದೆ, ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳಿ ತೊಗೊಳ್ಳೋದಕ್ಕೆ. ಹಾಗೆ ಜನಗಳು ಕೂಡ ನೋಡ್ತಾ ಇದ್ದಾರೆ ನೋಡಿ. ವಾಟರ್ ಬಾಟ್ಲ್ಗಳು ಕೂಡ ಕಾಣಿಸುತ್ತೆ. ಹಾಗೆ ತದನಂತರ ಎಲ್ಲ ಕ್ಲಾತ್ಗಳು ಕೂಡ ಅಲ್ಲೇ ಇತ್ತು. ಆ ಕ್ಲಾತ್ಸ್ಗಳನ್ನು ಕೂಡ ನಾವು ನೋಡಿದ್ವಿ, ಯಾವ್ಯಾವ ಬಟ್ಟೆಗಳು ಏನೇನು ಯಾವ್ಯಾವ ಪ್ರೈಸಲ್ಲಿದೆ ಅಂತ ಹೇಳಿ. ನಮಗೆ ಯಾವ ರೀತಿಯಾಗಿ ನಮ್ಮ ಬಜೆಟ್ಗೆ ತಕ್ಕಂತೆ ರೀಸನಬಲ್ ಬೆಲೆಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಸಿಗೋದ್ರಿಂದ ಎಲ್ಲ ಜನಗಳು ಕೂಡ ಡಿ-ಮಾರ್ಟ್ಗೆ ಬರ್ತಾರೆ. ನಮಗೆ ಬರುವಂಥ ಸಂಬಳಕ್ಕೆ ತಕ್ಕಂತೆ ಇಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಸಿಗುತ್ತೆ. ಹಾಗೆ ನಾವು ಈ ವಸ್ತುಗಳನ್ನು ಇಲ್ಲಿ ತಗೋಬಹುದು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂತರ ನಾವು ಡಿ-ಮಾರ್ಟಲ್ಲಿ ಎಲ್ಲ ವಸ್ತುಗಳನ್ನು ತೊಗೊಂಡಾದ ಮೇಲೆ ತದನಂತರ ನಾವು ನಮ್ಮ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಹಾಗೆ ನಮ್ಮ ಮನೆ ಕಡೆಗೆ ಹೋದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್. ಥ್ಯಾಂಕ್ ಯು.